ರಾಜಕೀಯ ಹೇಳಿಕೆ ಒಂದು ಕೆಸರರ ಚಾಟಕ್ಕೆ ಮೂಲ. ಆದರೆ ಅದರ ಪ್ರತಿಕ್ರಿಯೆ ಯಾವ ರಾಜಕೀಯ ಪಕ್ಷವೂ ಅಲ್ಲದ ಸೇನೆಯಿಂದ ಬಂದ್ರೆ? ಹೌದು ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಈಗ ಅದೇ ಆಗ್ತಾ ಇದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿದ ಆರೋಪಗಳ ಬೆನ್ನಲ್ಲೇ ರಾಜ್ಯಪಾಲರಿಗೆ ಸ್ಪಷ್ಟನೆಯನ್ನ ಕೇಳಿ ಭಾರತೀಯ ಸೇನೆ ಒಂದು ಪತ್ರವನ್ನ ಬರೆದಿದೆ. ವೀಕ್ಷಕರೇ, ಇದು ಸಾಮಾನ್ಯ ರಾಜಕೀಯ ವಿವಾದವೇ ಅಥವಾ ಸಂಸ್ಥೆಗಳ ಗೌರವಕ್ಕೆ ಸಂಬಂಧಿಸಿದಂತಹ ಗಂಭೀರ ವಿಷಯವೇ? ಇಂದು ಈ ಸಂಪೂರ್ಣ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಈ ವಿವಾದದ ಹಿನ್ನೆಲೆಯನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೀತಿರುವಂತಹ ರಾಜಕೀಯ ಉದ್ವಿಗ್ನತೆ, ಚುನಾವಣೆ ಪ್ರಕ್ರಿಯೆ, ಪ್ರತಿಭಟನೆಗಳು ಮತ್ತು ಕೇಂದ್ರ ರಾಜ್ಯಗಳ ನಡುವಿನ ಸಂಘರ್ಷ, ಈ ಎಲ್ಲದರ ನಡುವೆ ಮಮತಾ ಬ್ಯಾನರ್ಜಿ ಕೆಲವು ಸಾರ್ವಜನಿಕ ಭಾಷಣಗಳಲ್ಲಿ ಭದ್ರತಾ ಸಂಸ್ಥೆಗಳ ಪಾತ್ರದ ಬಗ್ಗೆ ಟೀಕೆ ಮಾಡಿದ್ರು. ಅವರ ಹೇಳಿಕೆಗಳು ಸೇನೆಯ ಕುರಿತು ನೇರವಾಗಿ ಅಥವಾ ಪರೋಕ್ಷವಾಗಿ ಉಲ್ಲೇಖವಾಗಿದೆ ಎಂಬುದೇ ಈ ವಿವಾದದ ಮೂಲ. ಮಮತಾ ಬ್ಯಾನರ್ಜಿ ತಮ್ಮ ಭಾಷಣದಲ್ಲಿ ಹೇಳಿದ್ದು ಕೆಲವು ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಲಾಗ್ತಿದೆ ಎಂದು. ಅವರು ಸ್ಪಷ್ಟವಾಗಿ ಹೇಳಿದ್ದು ಇಷ್ಟೇ ವೀಕ್ಷಕರೇ, ಭಾರತೀಯ ಸೇನೆ ದೇಶದ ಹೆಮ್ಮೆ, ಆದರೆ ಯಾವುದೇ ಸಂಸ್ಥೆಯನ್ನ ರಾಜಕೀಯ ವಿವಾದಕ್ಕೆ ಎಳೆಯಬಾರದು. ಇನ್ನೂ ಇದನ್ನ ಬೆಳೆಸಿ ಹೇಳಬೇಕಂದ್ರೆ ಕೇಂದ್ರವು ಕೆಲವು ಸಂಸ್ಥೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಹೇಗೆ ಬೇಕೋ ಹಾಗೆ ಬಳಸಲಾಗ್ತಿದೆ ಎಂಬ ಉದ್ದೇಶದಲ್ಲಿ ಹೇಳಿದ್ರು. ವೀಕ್ಷಕರೇ, ಆದರೆ ಈ ಹೇಳಿಕೆಗಳ ಅರ್ಥ ಮತ್ತು ಉದ್ದೇಶದ ಬಗ್ಗೆ ವಿವಿಧ ರೀತಿಯ ಮಾತುಗಳು ಶುರುವಾಗಿ ಈಗ ಪಶ್ಚಿಮ ಬಂಗಾಳ ವರ್ಸಸ್ ಭಾರತೀಯ ಸೇನೆ ಎಂದು ಕೆಲವು ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳು ಸುದ್ದಿ ಮಾಡುವಷ್ಟು ಈಗ ಇದು ದೊಡ್ಡದಾಗಿ ನಿಂತಿದೆ. ವೀಕ್ಷಕರೇ, ಈಗ ಭಾರತೀಯ ಸೇನೆ ಈ ಹೇಳಿಕೆಗಳ ಬಗ್ಗೆ ಪಶ್ಚಿಮ ಬಂಗಾಳ ರಾಜ್ಯಪಾಲರಿಗೆ ಅಧಿಕೃತವಾಗಿ ಒಂದು ಪತ್ರವನ್ನ ಬರೆದಿದೆ. ಆ ಪತ್ರದಲ್ಲಿ ಸೇನೆಯ ಗೌರವದ ಬಗ್ಗೆ ಉಲ್ಲೇಖಿಸಿದೆ. ಮಮತಾ ಬ್ಯಾನರ್ಜಿ ಅವರ ಆರೋಪಗಳ ಕುರಿತು ನಮಗೆ ಸ್ಪಷ್ಟನೆ ಬೇಕು ಎಂದು ಕೇಳಲಾಗ್ತಿದೆ. ವೀಕ್ಷಕರೇ, ಇದು ಬಹಳ ಅಪರೂಪದ ಬೆಳವಣಿಗೆ. ಸಾಮಾನ್ಯವಾಗಿ ಸೇನೆ ರಾಜಕೀಯ ವಿಚಾರಗಳಲ್ಲಿ ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಹೇಳಿಕೆ ನಮ್ಮ ದೇಶದ ಹೆಮ್ಮೆಯ ಸೇನೆ ಸ್ಪಷ್ಟನೆಯನ್ನ ಕೇಳ್ತಾ ಇದೆ. ವೀಕ್ಷಕರೇ, ಸೇನೆ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಇನ್ನು ಇಡೀ ಪ್ರಕರಣದಲ್ಲಿ ರಾಜ್ಯಪಾಲರ ಪಾತ್ರ ಬಹಳ ಮುಖ್ಯವಾಗಿದೆ. ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂವಿಧಾನಿಕ ಸೇತುವೆಯಂತೆ ಕೆಲಸವನ್ನ ಮಾಡ್ತಾರೆ. ಸೇನೆಯಿಂದ ಬಂದಂತಹ ಪತ್ರವನ್ನ ಅವರು ಸರ್ಕಾರಕ್ಕೆ ರವಾನಿಸಬಹುದು ಅಥವಾ ಅವರೇ ಸರ್ಕಾರದಿಂದ ಸ್ಪಷ್ಟನೆಯನ್ನು ಪಡೆಯುವಂತಹ ಪ್ರಕ್ರಿಯೆ ಆರಂಭಿಸಬಹುದು. ವೀಕ್ಷಕರೇ, ಇದು ರಾಜಕೀಯ ಅಲ್ಲ, ಸಂಸ್ಥೆಗಳ ನಡುವಿನ ಸಂವಿಧಾನಿಕ ಸಂವಹನ ಅಂತಾನೆ ಹೇಳಬಹುದು. ಯಾಕಂದ್ರೆ ಭಾರತೀಯ ಸೇನೆ ಯಾವುದೇ ಪಕ್ಷ ಅಲ್ಲ. ಯಾರೋ ಕೆಲವರು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ಭಾರತೀಯ ಸೇನೆಯನ್ನ ಪಕ್ಷದ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕೀಯದ ಬಣ್ಣ ಬಳಿಯುವುದು ಶುದ್ಧ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಈ ಬೆಳವಣಿಗೆಗೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆಗಳು ಕೂಡ ತೀವ್ರವಾಗಿದೆ. ಬಿಜೆಪಿ ಮತ್ತು ಕೇಂದ್ರ ಪಕ್ಷಗಳು ಹೇಳುವುದೇನೆಂದ್ರೆ ಸೇನೆಯ ಗೌರವಕ್ಕೆ ಧಕ್ಕೆ ತಂದ್ರೆ ಅದು ಸ್ವೀಕರಿಸಲಾಗದು ಎಂದು. ಇನ್ನೊಂದ್ ಕಡೆ ತೃಣಮೂಲ ಕಾಂಗ್ರೆಸ್ಗಳು ಹೇಳುವುದೇನೆಂದ್ರೆ ಮಮತಾ ಬ್ಯಾನರ್ಜಿ ಸೇನೆಯನ್ನ ಅವಮಾನಿಸಿಲ್ಲ, ಅವರು ಕೇವಲ ರಾಜಕೀಯ ದುರುಪಯೋಗದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ವೀಕ್ಷಕರೇ, ಈಗ ಈ ಒಂದು ಹೇಳಿಕೆಯನ್ನು ಎರಡು ರಾಜಕೀಯ ಕಣ್ಣಿಂದ ನೋಡುವ ಪರಿಸ್ಥಿತಿ ಎದುರಾಗಿರುವುದು ತುಂಬಾ ವಿಷಾದನೀಯ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ವಿಷಯ ಗಂಭೀರವಾಗುವುದಕ್ಕೆ 3 ಕಾರಣಗಳಿವೆ. ಮೊದಲನೆಯದು, ಭಾರತೀಯ ಸೇನೆ ಒಂದು ವೃತ್ತಿಪರ ಮತ್ತು ರಾಜಕೀಯತರ ಸಂಸ್ಥೆ ಆಗಿರುವುದರಿಂದ. ಎರಡನೆಯದು, ರಾಜಕೀಯ ನಾಯಕರ ಹೇಳಿಕೆಗಳು. ಈ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಸಂಸ್ಥೆಗಳ ಮೇಲಿನ ಜನರ ನಂಬಿಕೆಯನ್ನ ಪ್ರಭಾವಿಸಬಹುದು. ಹೌದು ವೀಕ್ಷಕರೇ, ಇಂಥ ಹೇಳಿಕೆಗಳಿಂದಲೇ ಸೇನೆಯ ಮೇಲೆ ಮುಂದಿನ ದಿನಮಾನಗಳಲ್ಲಿ ಗೌರವ ಕಮ್ಮಿ ಆಗಬಹುದು. ಇನ್ನು ಮೂರನೆಯದು, ಚುನಾವಣೆಯ ಹೊಸ್ತಿಲಲ್ಲಿ ಇಂತಹ ವಿವಾದಗಳು ರಾಜಕೀಯ ತಾಪಮಾನ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಪಕ್ಷಗಳನ್ನ ಪ್ರೀತಿಸುವಂತಹ ಕಾರ್ಯಕರ್ತರ ಮೇಲೆ ಬೆಂಕಿ ಕಿಡಿ ಹಚ್ಚಿದಂತೆ ಕೂಡ ಆಗುತ್ತದೆ. ವೀಕ್ಷಕರೇ, ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಒಂದು ದೊಡ್ಡ ರಾಜಕೀಯ ಕಾರಣವೇ ಇದೆ. ಅದೇ 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರ ಉಳಿಸಿಕೊಳ್ಳಲು ಹೋರಾಟವನ್ನ ಮಾಡ್ತಿದ್ದಾರೆ. ಬಿಜೆಪಿ ಬಂಗಾಳದಲ್ಲಿ ಬೀರು ಬಿಡಲು ಪ್ರಯತ್ನಿಸುತ್ತಿದೆ. ವೀಕ್ಷಕರೇ, ಇದೇ ಕಾರಣಕ್ಕಾಗಿ ಸಂಸ್ಥೆಗಳ ಮೇಲೆ ಆರೋಪಗಳನ್ನ ಮಾಡಲಾಗ್ತಿದೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ತೃಣಮೂಲ್ ಕಾಂಗ್ರೆಸ್ ಎಲೆಕ್ಷನ್ ಕಮಿಷನ್ ಮೇಲೂ ಕೂಡ ಕೆಲವು ಆರೋಪಗಳನ್ನ ಮಾಡಿತ್ತು. ಅದೇನೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂಬ ಚುನಾವಣಾ ಪ್ರತಿಯ ವೋಟರ್ ಲಿಸ್ಟ್ ತಿದ್ದುಪಡಿ ಪ್ರಕ್ರಿಯೆಯನ್ನು ಕೇಂದ್ರ ಆಯೋಗ ಮತ್ತು ಕೇಂದ್ರ ಸರ್ಕಾರ ಪ್ರಾರಂಭಿಸಿತು. ಇದರ ಕೆಲಸ ಏನು ಅಂತ ನೋಡೋದಾದ್ರೆ ಮರಣ ಹೊಂದಿರುವಂತಹ ಮತ್ತು ಸ್ಥಳಾಂತರ ಆಗಿರುವ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವುದು. ವೀಕ್ಷಕರೇ, ಇದೇ ಕಾರಣಕ್ಕೆ ಟಿಎಂಸಿ ಪಕ್ಷ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ SIR ಮೂಲಕ ಬಹಳಷ್ಟು ಮತದಾರರನ್ನ ಬೇಕು ಎಂದೇ ರಿವ್ಯೂ ಮಾಡಲಾಗಿದೆ ಅಂತ ಕೇಂದ್ರದ ಮೇಲೆ ಆರೋಪಿಸಿದರು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಟಿಎಂಸಿ ಅವರು ಈ ವಿಚಾರದಲ್ಲಿ ಸೈಲೆಂಟ್ ಇನ್ವಿಸಿಬಲ್ ರಿಗ್ಗಿಂಗ್ ಎಂದು ಆರೋಪಿಸಿ ಒಂದು ದೊಡ್ಡ ಪ್ರತಿಭಟನೆಗಳು, ಮೆರವಣಿಗೆಗಳು ಮತ್ತು ಸಾರ್ವಜನಿಕ ರ್ಯಾಲಿ ಕೂಡ ನಡೆಸಿದ್ರು. ವೀಕ್ಷಕರೇ, ಇಲ್ಲಿ ಬಿಜೆಪಿ ಪ್ರತಿವಾದ ಏನು ಅಂದ್ರೆ
ಟಿಎಂಸಿ ಪಕ್ಷದವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಆಸೆಯಿಂದ ನುಸುಳುಕೋರರಿಗೆ ಆಶ್ರಯವನ್ನು ನೀಡ್ತಿದ್ದಾರೆ ಅಂತ ಟಿಎಂಸಿ ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಏನೇ ಆಗಲಿ ರಾಜಕೀಯದ ಲಾಭಕ್ಕಾಗಿ ಅವರ ಕೆಸರೆರಚಾಟದಲ್ಲಿ ಸೇನೆಯನ್ನ ಹಿಡಿಯುತ್ತಿದ್ದು ಶುದ್ಧ ಮುಟ್ಟಾಳತನವೇ ಸರಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.